ನಾರ್ಮಲ್ ಆಗಿ ನೋಡೋವಂತ ಪ್ರತಿ ಸಿನಿಮಾನು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡೆ ನಾವೆಲ್ಲ ಥಿಯೇಟರ್ ಒಳಗಡೆ ಹೋಗಿ ಕೂತ್ಕೋತೀವಿ. ಆದ್ರೆ ಆ ಸಿನಿಮಾ ನಮಗಿಷ್ಟ ಆಗಿರೋ ಬೇರೊಂದು ಸಿನಿಮಾನ ನೆನಪಿಸ್ಬಿಟ್ರೆ ಅಲ್ಲಿ ಸಿಗೋ ಮಜಾ ಇದೆಯಲ್ಲ, ಕ್ರೇಜಿ ಮಾತ್ರ. ಮಾರಿಗೋಲ್ಡ್ ಇದು ರಾಘವೇಂದ್ರ ನಾಯಕ್ ಅವರು ಡೈರೆಕ್ಟ್ ಮಾಡಿ ದಿಗಂತ್ ಹಾಗೆ ಸಂಗೀತ ಶೃಂಗೇರಿ ಅವರು ಆಕ್ಟ್ ಮಾಡಿರುವಂತ ಚಿತ್ರ. ಕಥೆ ವಿಚಾರಕ್ಕೆ ಬಂದ್ರೆ, ಡಿಮಾನಿಟೈಸೇಷನ್ ಅವಧಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿನ ಹೈಯರ್ ಅಫಿಷಿಯಲ್ಸ್ ಎಲ್ಲ ಸೇರ್ಕೊಂಡು ತಾವು ಹೊಡೆದಿರೋ ಬ್ಲಾಕ್ ಮನಿನ ಗೋಲ್ಡ್ ಬಿಸ್ಕೆಟ್ ಮಾಡಿಸಿ ಒಂದು ಸೀಕ್ರೆಟ್ ಜಾಗದಲ್ಲಿ ಬಚ್ಚಿಟ್ಟಿರ್ತಾರೆ. ಆದ್ರೆ ನಂತರದಲ್ಲಿ ಅದು ಹೇಗೋ ಒಂದಷ್ಟು ಜನರ ಮಧ್ಯೆ ಮ್ಯಾಟ್ರ್ ಲೀಕ್ ಆಗಿ ಅವರೆಲ್ಲ ಆ ಚಿನ್ನನ ಎತ್ತೋದಕ್ಕೆ ಸ್ಕೆಚ್ ಹಾಕ್ತಾರೆ. ಸೊ ಅವರೆಲ್ಲ ಯಾರು, ಅವ್ರ ಹತ್ರ ಇದ್ದಂತ ಪ್ಲಾನ್ ಏನು, ಆಕ್ಚುಲಿ ಇಲ್ಲಿರೋದು ಒಂದೇ ಗುಂಪಾ ಅಥವಾ ಬೇರೆಯವರು ಇದಾರ, ಹಾಗೆ ಕೊನೆಯಲ್ಲಿ ಚಿನ್ನ ಯಾರ್ ಪಾಲಾಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡಿನ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ಲೈಕ್ ಅಷ್ಟೇ. ಮಾಡ್ತೀರಾ ಅಲ್ವಾ? ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ನರೇಷನ್. ನಾರ್ಮಲಿ ಹೈಸ್ ಥ್ರಿಲ್ಲರ್ ಅಂದಾಗ ಅಲ್ಲಿ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ತುಂಬಾನೇ ಮುಖ್ಯವಾದ ಪಾತ್ರನ ವಹಿಸುತ್ತೆ. ಅಂಡ್ ಆಲ್ಮೋಸ್ಟ್ ಸಿನಿಮಾ ನಿಲ್ಲೋದೆ ಆ ಪ್ರಾಸೆಸ್ ಮೇಲೆ. ಹೇಗಾಯ್ತು, ಯಾಕಾಯ್ತು, ಅದರಲ್ಲಿ ಡೀಟೇಲಿಂಗ್ ಎಷ್ಟಿತ್ತು, ಹೀಗೆ ಮೈನ್ಯೂಟ್ ಎಲಿಮೆಂಟ್ಗಳು ಕೂಡ ಮ್ಯಾಟರ್ ಆಗುತ್ತೆ. ಅಂಡ್ ಅದು ಸಿನಿಮಾದಲ್ಲಿ ಚೆನ್ನಾಗೇ ವರ್ಕ್ ಆಗಿದೆ. ಬೇಸಿಕಲಿ ಪ್ಲಾನಿಂಗ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ, ಬಟ್ ಇಲ್ಲಿನ ಪ್ಲಾಟ್, ಕ್ಯಾರೆಕ್ಟರ್ಸ್, ಕ್ಯಾರೆಕ್ಟರೈಸೇಷನ್, ಅದರಲ್ಲೂ ಆ ಸ್ಯಾಡಿಸ್ಟಿಕ್ ಕಾನ್ಸ್ಟೇಬಲ್, ಈ ಕಡೆ ಒಬ್ಬ ಇಂಟೆಲಿಜೆಂಟ್ ಪ್ರೊಟಾಗೋನಿಸ್ಟ್, ಮಾತಿಗೂ ಕತೆ ಬದಲಾಯಿಸಿ ಕನ್ವಿನ್ಸ್ ಮಾಡೋ ಅವನ ಪಾತ್ರ, ಅದಕ್ಕಿರೋ ಆಟಿಟ್ಯೂಡ್, ಸ್ವಾಗ್, ಹೇಳಿರೋ ರೀತಿ ಎಲ್ಲವೂ ಇಷ್ಟ ಆಯ್ತು. ಇನ್ನು ರೈಟಿಂಗ್ ಕಡೆ ಬಂದ್ರೆ ಮೈನ್ಲಿ ಕನ್ವರ್ಸೇಷನ್ ಗಳನ್ನ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅಂಡ್ ಅಲ್ಲಿ ಬರೋ ಡೈಲಾಗ್ಸ್, ಸಂದರ್ಭಗಳು ಯಾವ್ದು ಸಹ ಪ್ಲಾಟ್ ಇಂದ ಡಿವಿಯೇಟ್ ಆಗಿಲ್ಲ. ಹಾಗೆ ಸ್ಕ್ರೀನ್ ಪ್ಲೇನೂ ಅಷ್ಟೇ ತುಂಬಾ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸ್ಪೆಷಲಿ ಇದರ ರನ್ ಟೈಮ್ ಕೇವಲ 2 ಗಂಟೆ ಇರೋದ್ರಿಂದ ಸಿಚುವೇಶನ್ಸ್ ಹೆಚ್ಚು ಡ್ರ್ಯಾಗ್ ಆಗ್ದೇನೆ ಎಂಗೇಜಿಂಗ್ ಆಗಿ ಇಟ್ಕೊಳತ್ತೆ. ಟ್ವಿಸ್ಟ್ ಗಳ ವಿಚಾರದಲ್ಲಿ ಇವ್ರು ಮಾಡಿರೋ ಒಳ್ಳೆ ಕೆಲಸ ಏನಂದ್ರೆ ಯಾವ್ದನ್ನು ಡೆಲಿಬ್ರೇಟ್ ಆಗಿ ಪ್ಲೇಸ್ ಮಾಡಿಲ್ಲ. ಅಂಡ್ ಒಳ್ಳೆ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ, ನರೇಷನ್ ಇದ್ದಿದ್ರಿಂದ ಇಟ್ಟಿರೋ ಟ್ವಿಸ್ಟ್ ಗಳು ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ವಾಸ್ ಬ್ಯಾಂಗ್ ಆನ್. ಇನ್ನು ಪರ್ಫಾರ್ಮೆನ್ಸಸ್ ವಿಷಯದಲ್ಲಿ ದಿಗಂತ್ ಅವರು ಸ್ವಲ್ಪ ಮುಂದೆ ನಿಲ್ತಾರೆ. ಮುಖ್ಯವಾಗಿ ಆ ಪಾತ್ರನ ಹ್ಯಾಂಡಲ್ ಮಾಡಿದಂತ ರೀತಿ, ಕೈ ಕೆಸರು ಮಾಡ್ಕೊಳ್ದೇನೆ ತಲೆ ಓಡಿಸಿ ಹೊಡೆಯುವಂತ ಅವರ ಗುಣ. ಲೈಕ್ ಸೀರಿಯಸ್ಲಿ ನವಗ್ರಹ ಸಿನಿಮಾದ ಜಗ್ಗು ಕ್ಯಾರೆಕ್ಟರ್ ನೆನಪಿಗೆ ಬಂದೋಯ್ತು. ಎಸ್ಪೆಷಲಿ ಫಸ್ಟ್ ಹಾಫ್ ಅಂತೂ ಅದೇ ಮ್ಯಾನರಿಸಮ್, ಅದೇ ತರ ಡೈಲಾಗ್ ಡೆಲಿವರಿ. ಅಂಡ್ ನವಗ್ರಹದಲ್ಲಿ ಆ 9 ಜನರ ಟೀಮ್ ಕಟ್ತಾರಲ್ಲ, ಹಂಗೆ ಇಲ್ಲಿ 4 ಜನನ್ನ ಒಂದು ಮಿಷನ್ಗೋಸ್ಕರ ತಂದು ಸೇರ್ಸಿದ್ದು. ಎಕ್ಸಾಕ್ಟ್ಲಿ ಎಲ್ಲ ಒಂಥರ ಮಿನಿ ನವಗ್ರಹ ನೋಡ್ದಂಗಾಯ್ತು. ಅಂಡ್ ಆಲ್ಸೋ ಸ್ಟೋರಿ ಪ್ಯಾಟರ್ನ್, ಈ ಕಡೆ ಜೈಲ್ ಸೀಕ್ವೆನ್ಸ್, ಅಲ್ಲಿರೋ ಕ್ಯಾರೆಕ್ಟರ್ ಆರ್ಕ್, ಫ್ರೆಂಡ್ಸ್ ನ ಸೇಫ್ ಮಾಡಿ ತಾನೇ ಜೈಲಿಗೆ ಹೋಗೋದು, ಲೈಕ್ ಹೆವಿ ಸಿಮಿಲರ್ ಅನ್ಸ್ಬಿಡ್ತು ಗುರು. ಈವನ್ ಪೊಲೀಸ್ ಅವ್ರ ಹತ್ರ ಲಾಕ್ ಆದಾಗ್ಲೂ ಕೋಟಿಗೊಬ್ಬ ಜ್ಞಾಪಕ ಬರೋ ತರ ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ದಿಗಂತ್ ಅವರು. ನೆಕ್ಸ್ಟ್ ಇಲ್ಲಿ ಬೇರೆ ಎಲ್ಲಾ ಆಕ್ಟರ್ಸ್ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಕ್ಸೆಪ್ಟ್ ಸಂಪತ್ ಮೈತ್ರಿಯಾ ಅವರು. ಏನ್ ಸ್ಯಾಡಿಸ್ಟಿಕ್ ಕ್ಯಾರೆಕ್ಟರ್ ಗುರು ಅದು, ಯಪ್ಪ, ಒಳ್ಳೆ ಬಾಲ ಸುಟ್ಟಿರೋ ಬೆಕ್ಕಿನ ತರ ಮೈ ತುಂಬಾ ಫ್ರಸ್ಟ್ರೇಷನ್ ತುಂಬಿಕೊಂಡೇ ಓಡಾಡ್ತಿದ್ರು. ಪರ್ಫಾರ್ಮೆನ್ಸ್ ಅಂತೂ ಸೈಕ್ ಆಗಿತ್ತು. ಮೈನ್ಲಿ ದಿಗಂತ್ ಮತ್ತೆ ಅವರ ನಡುವೆ ಇದ್ದಂತ ಇಂಟರಾಕ್ಷನ್ ಸೀಕ್ವೆನ್ಸ್ ಗಳು, ಅದರ ಎಕ್ಸಿಕ್ಯೂಷನ್ ಸಖತ್ ಹಿಲೇರಿಯಸ್ ಆಗಿತ್ತು, ಒಳ್ಳೆ ಮಜಾ ಕೊಟ್ವು. ಇನ್ನು ಇವೆಲ್ಲದರ ಹೊರತಾಗಿ ಎಡಿಟಿಂಗ್, ಸಿನಿಮಾಟೋಗ್ರಫಿ ಹಾಗೆ ವೀರ್ ಸಮರ್ಥ್ ಅವರ ಮ್ಯೂಸಿಕ್ ಡೀಸೆಂಟ್ ಆಗಿತ್ತು. ಅಂಡ್ ಅದನ್ನ ಬಿಟ್ಟು ನೆನಪಲ್ಲಿ ಉಳಿದಂತ ಒನ್ ಲೈನರ್ಸ್, ಕೆಂಪಸ್ ಹತ್ಕೊಂಡು ಕುಣಿಗಲಿಂದ ಬಂದವನು, ಫ್ಲೈಟು ಪ್ಯಾರಾಶೂಟ್ ಕಥೆ, ಅಂಡ್ ಸ್ಪೆಷಲಿ ಮೀಸೆ ಇರೋ ತಾಯಿ ಅಂದಾಗ ಹೆವಿ ನಕ್ಕಿದ್ದೀನಿ. ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ಇದ್ದಿದ್ದು ಅಂದ್ರೆ ಅದು ಆ ರಾಬರಿ ಪ್ಲಾನಿಂಗ್ ಅಲ್ಲಿ ಅಂತ ಹೇಳ್ತೀನಿ. ಬಿಕಾಸ್ ಅದು 2 ಟೇಕಲ್ಲಿ ಮುಗ್ದು ಹೋಗುತ್ತೆ. ಹಾಗೆ ಅಲ್ಲಿ ಯಾವುದೇ ತರ ಕಾಂಪ್ಲೆಕ್ಸಿಟಿ ಇರ್ಲಿಲ್ಲ, ಅದರಿಂದ ಇಂಟ್ರೆಸ್ಟಿಂಗ್ ಲೈನ್ ಕೂಡ ಹುಟ್ಕೊಳ್ಳಿಲ್ಲ. ಅಂದ್ರೆ ಮೇನ್ಲಿ ಪ್ಲಾನಿಂಗ್ ಅನ್ನೋದೇ ಚೂರ್ ಹಿಂದೆ ಉಳ್ಕೊಂಡ್ಬಿಡತ್ತೆ. ಅಫ್ಕೋರ್ಸ್ ನರೇಷನ್, ಸ್ಟೈಲಿಂಗ್ ಮತ್ತೆ ಸಬ್ವರ್ಷನ್ಸ್ ಚೆನ್ನಾಗಿ ಪ್ಲೇಸ್ ಆಗಿರೋದ್ರಿಂದ ನಮ್ಮ ಗಮನ ಆ ಕಡೆ ಹೋಗಲ್ಲ. ಬಟ್ ಸಿನಿಮಾ ಮುಗಿದ ಮೇಲೆ ಅಯ್ಯೋ ಬರೀ ಇಷ್ಟೇ ಇದ್ದಿದ್ದ, ಏನು ಸ್ಪೆಷಲೇ ಇರ್ಲಿಲ್ವಲ್ಲ ಅಂತ ಅನ್ಸೋದಕ್ಕೆ ಶುರು ಆಗತ್ತೆ. ಇನ್ನ ಸೆಕೆಂಡ್ ಹಾಫ್ ಅಲ್ಲಿ ಆ ಪೇ ಆಫ್ಸ್ ನ ಡಿಫರೆಂಟ್ ಆಗಿ ಪ್ಲಾನ್ ಮಾಡಿದ್ರು ಕೂಡ ಅಲ್ಲಿನ ಎಮೋಷನ್ ಸರಿಯಾಗಿ ಫೀಡ್ ಆಗೋದಿಲ್ಲ. ಅದರಿಂದ ಓವರ್ ಆಲ್ ಇಂಪ್ಯಾಕ್ಟ್ ಕೂಡ ಕಡಿಮೆ ಅನ್ಸುತ್ತೆ. ಅಂಡ್ ಮುಖ್ಯವಾಗಿ ಸಿನಿಮಾನ ಫಿನಿಶ್ ಮಾಡಿದಂತ ರೀತಿ, ಅಲ್ಲಿ ದಿಗಂತ್ ಅವರ ಕ್ಯಾರೆಕ್ಟರ್ ಗ್ರಾಫ್ ನ ಕೆಳಗೆಳೆದಿದ್ದು ಪರ್ಸನಲಿ ಅಷ್ಟೊಂದು ಸ್ಯಾಟಿಸ್ಫೈ ಮಾಡ್ಲಿಲ್ಲ. ಸೊ ಟೋಟಲ್ ಆಗಿ ಇಟ್ಸ್ ಅ ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಆಸ್ ಯೂಶುವಲ್ ಒಂದಷ್ಟು ರೂಟೀನ್ ಸ್ಟಫ್ಸ್ ಅಂತೂ ಇದೆ, ಬಟ್ ಅದರ ಹೊರತಾಗಿ ಇವರು ತಗೊಂಡಿರುವಂತ ಅಪ್ರೋಚ್, ಒಂದು ಹೈಸ್ ಥ್ರಿಲ್ಲರ್ ನ ಇಷ್ಟು ಎಂಗೇಜಿಂಗ್ ಆಗಿ ಪ್ರೆಸೆಂಟ್ ಮಾಡಿರೋದು ಒಳ್ಳೆ ಫೀಲ್ ಅಂತ ಕೊಡುತ್ತೆ. ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದ್ರೆ ಒಂದಷ್ಟು ಬೈಗುಳಗಳಿವೆ, 1-2 ಅಡಲ್ಟ್ ಸೀಕ್ವೆನ್ಸ್ ರಪ್ ಅಂತ ಪಾಸ್ ಆಗ್ತವೆ, ಬಟ್ ಎಲ್ಲೂ ವಲ್ಗರ್ ಅನ್ಸೋ ಮಟ್ಟಿಗೆಲ್ಲ ಹೋಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ನೋಡ್ಬೋದು. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.